ಓಂ ಶ್ರೀ ಗುರು ಬಸವಲಿಂಗಾಯ. ಸರ್ವರಲ್ಲಿ ಭಕ್ತಿ ಶರಣಾರ್ಥಿಗಳು. ಮಣ್ಣು ಅಥವಾ ಪೃಥ್ವಿ ತತ್ವದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಬ್ರಹ್ಮ ವೈವರ್ತ ಪುರಾಣದಲ್ಲಿನ ಒಂದು ಶ್ಲೋಕದಲ್ಲಿ ಸರ್ವಧಾರೆ, ಸರ್ವಬೀಜೆ, ಸರ್ವಶಕ್ತಿ, ಸಮನ್ವಿತೆ, ಸರ್ವಕಾಮ, ಪ್ರಜೇದೇವಿ, ಸರ್ವೇಷ್ಟಂ ದೇಹಿಮೇ ಧರೆ ಎಂಬುದಾಗಿ ಉಲ್ಲೇಖಿಸಿದ್ದು, ಮಣ್ಣು ಎಲ್ಲದಕ್ಕೂ ಎಲ್ಲರಿಗೂ ಆಧಾರವಾಗಿದ್ದು ಸರ್ವದರ ಬೀಜವಾಗಿದೆಯಲ್ಲದೆ ಎಲ್ಲ ಪ್ರಕಾರದ ಶಕ್ತಿಗಳ ಸಮನ್ವಯ ಹಾಗೂ ಎಲ್ಲ ಇಚ್ಛೆಗಳನ್ನು ಪೂರೈಸುವ ದೇವಿಯೇ ಈ ವಸುಂಧರೆಯಾಗಿದ್ದಾಳೆ. ಅಂತೆಯೇ ರತ್ನಗರ್ಭಾ ವಸುಂಧರಾ ಎಂಬ ಅಭಿಧಾನ ಈ ಭೂಮಿ ತಾಯಿ ಪಡೆದಿದ್ದು, ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ, ಮುತ್ತು, ರತ್ನ, ವಜ್ರ, ವೈಡೂರ್ಯ, ಪೆಟ್ರೋಲಿಯಂ ಇತ್ಯಾದಿ ಬೆಲೆಬಾಳುವ ವಸ್ತುಗಳು ಈ ಪೃಥ್ವಿಯ ಒಡಲಲ್ಲಿ ದೊರೆಯುತ್ತವೆ. ವಿದ್ಯುತ್ತೀಯ ಹಾಗೂ ಚುಂಬಕೀಯ ಶಕ್ತಿಗಳಂತೆ ಹಲವಾರು ಶಕ್ತಿ ಸಂಪನ್ಮೂಲಗಳ ಕೇಂದ್ರ ಈ ಮಣ್ಣಾಗಿದ್ದು ಲಕ್ಷ್ಮಿಯ ಸ್ವರೂಪವಾಗಿದೆ. ಎಲ್ಲ ಜೀವಕೋಟಿ ಇದೇ ನೆಲದಲ್ಲಿ ಹುಟ್ಟಿ ಇದೇ ನೆಲದಲ್ಲಿ ಜೀವಿಸಿ ಪುನಃ ಇದೇ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತವೆ. ಆದ್ದರಿಂದ ಅಥರ್ವಣ ವೇದದಲ್ಲಿ ಹೇಳಿದಂತೆ ಪ್ರತಿಕಾ ಪುತ್ರೋ ಅಹಂ, ಈ ತಾಯಿ ವಸುಂಧರೆಯನ್ನು ಪ್ರತಿದಿನ ನೇರ ಸಂಪರ್ಕಿಸಬೇಕು. ಪ್ರಾತಃ ಸಮಯ ಬರಿಗಾಲಲ್ಲಿ ಭೂಮಿಯ ಮೇಲೆ ಇಬ್ಬನಿ ಬಿದ್ದ ಕರಿಕಿ ಹುಲ್ಲಿನ ಮೇಲೆ ನಡೆಯುತ್ತಾ ಅದರಿಂದ ಶಕ್ತಿಯನ್ನು ಗ್ರಹಣ ಮಾಡಬೇಕು. ಇದರಿಂದ ಟೆನ್ಷನ್ ಅಂದರೆ ಒತ್ತಡ ಕಡಿಮೆಯಾಗಿ ಕಣ್ಣುಗಳ ತೇಜಸ್ಸು ಹೆಚ್ಚುವುದಲ್ಲದೆ ತಲೆನೋವು ಕೂಡ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲದೆ ಹೃದಯ ರೋಗಿಗಳಿಗೂ ಶಾಂತಿ ಸಮಾಧಾನದೊಂದಿಗೆ ಉತ್ತಮ ಆರೋಗ್ಯ ದೊರೆಯುತ್ತದೆ. ಮಣ್ಣಿನ ಉಪಚಾರಗಳ ಬಗ್ಗೆ, ಮಣ್ಣಿನ ಉಪಯೋಗದ ಬಗ್ಗೆ, ಅದರಿಂದ ಎಲ್ಲೂ ವಿಶ್ವದ ಎಲ್ಲೂ ಯಾವ ಔಷಧಗಳಿಂದ ಗುಣವಾಗದ ಎಲ್ಲ ಚರ್ಮ ರೋಗಗಳು, ಸೊರೆಸಿಸ್ ಆಗಲಿ ಮತ್ತು ತದ ಚರ್ಮ ರೋಗ, ಇಸುಬ, ಕಜಕರ್ಣ ಇತ್ಯಾದಿ ಎಲ್ಲ ಚರ್ಮ ರೋಗಗಳು ಮಣ್ಣಿನಿಂದ ಗುಣವಾಗುತ್ತವೆ. ಇನ್ನು 6ನೇ ತತ್ವ ಭೋಜನ, ಊಟ, ಆಹಾರ ತತ್ವ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತಿ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಅಂದರೆ ಯಾರ ಆಹಾರ ವಿಹಾರ ವಿಚಾರ ವ್ಯವಹಾರಗಳು ಸುಲಲಿತವೂ ಶುಭದ ಅಭಿಲಾಷೆಗಳಿವೆಯೋ, ಯಾರ ನಿದ್ದೆ ಎಚ್ಚರಗಳು ಅರ್ಥಪೂರ್ಣವಾಗಿದೆಯೋ ಅವನೇ ನಿಜವಾದ ಯೋಗಿ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಅಂದರೆ ಯಾರ ಆಹಾರ ವಿಹಾರ ವಿಚಾರ ಹಾಗೂ ವ್ಯವಹಾರಗಳು ಸುಲಲಿತವೂ ಸಂಯಮಿತವೂ ಆಗಿವೆಯೋ, ಯಾರ ಕಾರ್ಯಗಳಲ್ಲಿ ದಿವ್ಯತೆ, ಮನಸ್ಸಿನಲ್ಲಿ ಸದಾ ಪವಿತ್ರತೆ ಹಾಗೂ ಶುಭದ ಅಭಿಲಾಷೆಗಳು ಇವೆಯೋ, ಯಾರ ನಿದ್ರೆ ಎಚ್ಚರಗಳು ಅರ್ಥಪೂರ್ಣವಾಗಿದೆಯೋ ಅವನೇ ನಿಜವಾದ ಯೋಗಿ ಎಂದರ್ಥ. ನಮ್ಮ ಶರೀರದ ಮಹತ್ವಪೂರ್ಣ ಅವಶ್ಯಕತೆಯಾದ ಆಹಾರ ತಾಯಿಯ ಗರ್ಭದಿಂದ ಗರ್ಭಸ್ಥ ಶಿಶು ಹಾಗೂ ಚಿಕ್ಕ ಮಗು ಇದೇ ಆಹಾರದಿಂದ ಪೂರ್ಣ ವಿಕಸಿತ ಶರೀರ ಬುದ್ಧಿಯನ್ನು ಪಡೆಯುತ್ತದೆ. ಸರಿಯಾದ ಆಹಾರದಿಂದ ಸ್ವಾಸ್ಥ್ಯ, ತಪ್ಪು ಆಹಾರದಿಂದ ರೋಗಗಳಾಗುತ್ತವೆ. ಆಹಾರ ಹೇಗೋ ಹಾಗೆ ಬುದ್ಧಿ, ಮನಸ್ಸು, ಶರೀರ. ಕಾರಣ ಆಹಾರವಿಲ್ಲದ ನಮ್ಮ ಜೀವನ ಯಾತ್ರೆ ಅಸಂಭವ. ವಿಚಿತ್ರವೆಂದರೆ ಆಹಾರ ಸೇವನೆಯ ವಿಚಾರದಲ್ಲಿ ಬಹುಪಾಲು ಜನರಿಗೆ ಸಂಪೂರ್ಣ ಜ್ಞಾನ ತಿಳುವಳಿಕೆಯ ಕೊರತೆ ಇದೆ. ಯಾವುದು ನಾಲಿಗೆಗೆ ರುಚಿಯಾಗಿರುತ್ತದೆಯೋ ರೂಢಿಗತವಾದ ಏಕರೂಪ ಆಹಾರವನ್ನು ತಿಂದು ಜೀವನ ಕಳೆಯುತ್ತಾರಲ್ಲದೆ ಅದೇ ಆದರ್ಶವೆಂದು ತಿಳಿಯುತ್ತಾರೆ. ಆಹಾರದ ವಿಷಯದಲ್ಲಿ ಮಹರ್ಷಿ ಚರಕರ ಒಂದು ದೃಷ್ಟಾಂತವಿದೆ. ಒಂದು ಸಲ ಮಹರ್ಷಿ ಚರಕರು ತಮ್ಮ ಶಿಷ್ಯರನ್ನು ಕುರಿತು ಕೋರುಕ್ 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 ಅಂದರೆ ಯಾರು ರೋಗಿಯಲ್ಲ ಎಂದರೆ ಯಾರು ಸ್ವಾಸ್ಥ್ಯ ಎಂದು ಪ್ರಶ್ನಿಸಿದರಂತೆ. ಅವರ ಪ್ರಬುದ್ಧ ಶಿಷ್ಯರಾದ ವಾಗ್ಭಟರು ಹಿತ್ ಬುಕ್ ಮಿತ್ ಬುಕ್ ಋತ್ ಬುಕ್
ಅಂದರೆ ಹಿತಕಾರಿಯೂ ಉಚಿತ ಪ್ರಮಾಣದಲ್ಲಿ ಋತುಗನುಸಾರವಾಗಿ ಭೋಜನ ಸೇವಿಸುವವನು ಸ್ವಸ್ಥ ಎಂದು ಉತ್ತರಿಸಿದರಂತೆ. ಅಂತೆಯೇ ಆಯುಷ್ಯ, ಋತು, ಅವಸ್ಥೆ, ಪರಿಶ್ರಮದ ಅನುಸಾರ ಊಟದ ಅವಶ್ಯಕತೆ ಬೇರೆ ಬೇರೆಯಾಗಿರುತ್ತದೆ. ಮಗು, ಗರ್ಭವತಿ, ಹಾಲುಣಿಸುವ ತಾಯಿ, ಕೂಲಿಕಾರರು, ಆಟಗಾರರು, ವಯಸ್ಸಾದವರು ಹಾಗೂ ದಿನವಿಡೀ ಮನೆಯಲ್ಲಿ ಇಲ್ಲವೇ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುವವರ ಭೋಜನ ಬೇರೆ ಬೇರೆಯದ್ದೇ ಆಗಿರುತ್ತದೆ. ಅಂತೆಯೇ ಊಟವೂ ಸಹ 4 ರೂಪದ್ದಾಗಿರುತ್ತದೆ. ಅಂದರೆ ಅಮೃತ ಭೋಜನ, ಮೃತ ಭೋಜನ, ಮಾಂಸ ಭೋಜನ, ವಿನಾಶಕಾರಿ ಭೋಜನ. ಅಮೃತ ಭೋಜನ ಪ್ರಕೃತಿಯಲ್ಲಿ ಉಪಲಬ್ಧವಿರುವ ಹಣ್ಣು, ತರಕಾರಿ, ಅನ್ನ, ಕಣ, ತಾಜಾ ಹಸಿರು ಭರಿತ ಸಜೀವ ಹಾಗೂ ಚೈತನ್ಯಪೂರ್ಣ ಜೀವನದಿಂದ ತುಂಬಿದಂತಹ ಎಲ್ಲ ಪದಾರ್ಥಗಳ ಸೇವನೆಯೇ ಅಮೃತ ಭೋಜನವಾಗಿದೆ. ಪ್ರಕೃತಿಯಲ್ಲಿ ಉಪಲಬ್ಧವಿರುವ ಹಣ್ಣು, ತರಕಾರಿ, ಅನ್ನ, ಕಣ, ತಾಜಾ ಹಸಿರು ಭರಿತ ಸಜೀವ ಹಾಗೂ ಚೈತನ್ಯಪೂರ್ಣ ಜೀವನದಿಂದ ತುಂಬಿದಂತಹ ಎಲ್ಲ ಪದಾರ್ಥಗಳ ಸೇವನೆಯೇ ಅಮೃತ ಭೋಜನವಾಗಿದೆ. ಅಂದರೆ ನಾವು ಯಾವುದನ್ನು ಪೂರ್ಣ ಪಕ್ವಾವಸ್ಥೆಯಲ್ಲಿ ಹರಿಯುತ್ತೇವೆ, ಸೂರ್ಯದೇವನ ಅಗ್ನಿಯಲ್ಲಿ ಯಾವುದು ಕಡಿಮೆ ಶಾಖದಲ್ಲಿ ಪಕ್ವವಾಗಿದೆ, ಯಾವುದನ್ನು ಇನ್ನುಳಿದ ಮಹಾಭೂತಗಳು ತಮ್ಮ ದಿವ್ಯ ಶಕ್ತಿಯಿಂದ ಅಮೃತದ ಸಿಂಚನ ಮಾಡಿವೆ, ಒಂದು ವೇಳೆ ನಾವೇ ಪ್ರಾಕೃತಿಕ ಖಾದ್ಯ ಬಳಸಿ ಪಕ್ವಗೊಳಿಸಿ ಕೀಟನಾಶಕ ವಿಷಕಾರಿ ಔಷಧಿಗಳನ್ನು ಉಪಯೋಗಿಸಿಲ್ಲದೆ ಬೆಂಕಿಯಲ್ಲಿ ಸುಡದೆ ಕುದಿಸದೆ ಸಂಪೂರ್ಣ ಪ್ರಾಕೃತಿಕ ರೂಪದಲ್ಲಿ ಅದರ ಮೇಲಿನ ಕವಚ ಸೇವಿಸಿದರೆ ಅದು ಅಮೃತ ಭೋಜನವಾಗುತ್ತದೆ. ಅದರ ಮೇಲಿನ ಕವಚ ಸಹಿತ ಸೇವಿಸಿದರೆ ಇಂತಹ ಆಹಾರ ಸೇವನೆಯಿಂದ ಉತ್ತಮ ಸ್ವಾಸ್ಥ್ಯ ಪ್ರಾಪ್ತಿಯಾಗುತ್ತದೆ. ಇಂತಹ ಎಲ್ಲ ಜೀವಸತ್ವ, ಲವಣ, ಖನಿಜಾಂಶಗಳೆಂದು ಒಡಗೂಡಿದ ಇಂಥ ಭೋಜನ ಮಾಡುವುದರಿಂದ ರೋಗಿಗಳು ಕೂಡ ಉತ್ತಮ ಸ್ವಾಸ್ಥ್ಯವನ್ನು ಪಡೆಯುತ್ತಾರೆ. ಕಾರಣ ನಮ್ಮ ಋಷಿಮುನಿಗಳು ಇಂಥ ಆಹಾರ ಸೇವನೆಯಿಂದಲೇ ಆರೋಗ್ಯವಂತರಾಗಿ 100 ವರ್ಷಗಳ ಕಾಲದವರೆಗೆ ಜೀವಿಸುತ್ತಿದ್ದುದಲ್ಲದೆ ದುರ್ಲಭವಾದ ಮಹಾನ್ ಗ್ರಂಥಗಳ ರಚನೆಯನ್ನು ಅಂದರೆ ಉಪನಿಷತ್ತುಗಳನ್ನು ರಚನೆಯನ್ನು ಮಾಡುತ್ತಿದ್ದರು. ಮೃತ ಭೋಜನ ಯಾವುದೇ ತರಕಾರಿ, ಹಣ್ಣನ್ನು ಕರಿದು, ಹುರಿದು, ಕುದಿಸಿ ತಿಂದರೆ ಅದುವೇ ಮೃತ ಭೋಜನ. ಎಲ್ಲ ಬಗೆಯ ಬೆಂಕಿಯಲ್ಲಿ ಕುದಿಸಿದ, ಕರಿದ, ಹುರಿದ, ತಂಗುಳ ಆಹಾರ, ಫ್ರಿಜ್ನಲ್ಲಿಟ್ಟುವ ಆಹಾರ, ಕೂಡಿಸಿಟ್ಟ ಪ್ಯಾಕೆಟ್, ಕೃತ್ರಿಮ ಬಣ್ಣ, ರಾಸಾಯನಿಕಗಳನ್ನಲ್ಲದೆ ಪ್ರಿಸರ್ವೇಟಿವ್ಸ್ ಇಟ್ಟಿರುವ ಪಾಶ್ಚರೈಸ್ಡ್, ರಿಫೈನ್ಡ್ ಪದಾರ್ಥಗಳೆಲ್ಲವೂ ಮೃತಾಹಾರವೆನಿಸುತ್ತದೆ ಅವೆ. ಕಾರಣ ಇದರಲ್ಲಿ ಎಲ್ಲ ಜೀವದಾಯಿ ಸತ್ವಗಳು ನಷ್ಟವಾಗಿರುವವಲ್ಲದೆ ಮೂಲ ಗುಣಗಳನ್ನು ಕಳೆದುಕೊಂಡಿರುವ ಇಂತಹ ಪದಾರ್ಥಗಳ ಸೇವನೆಯಿಂದ ಶರೀರದಲ್ಲಿ ಬಗೆ ಬಗೆಯ ರೋಗಗಳು ಉಂಟಾಗುತ್ತವೆ. ಇನ್ನು ನಂತರದ ಮಾಂಸ ಸೇವನೆ. ಒಂದು ಪ್ರಾಣಿ ಸತ್ತಾದ ನಂತರ ಅದು ಕೊಳೆಯುವುದರ ಜೊತೆಗೆ ದೇಹ ಸೋರಲಾರಂಭಿಸುತ್ತದೆ. ಕೋಟ್ಯಾವಧಿ ರೋಗಾಣುಗಳು ಅದರಲ್ಲಿ ಜನ್ಮ ತಳೆಯುತ್ತವೆ. ಆಧುನಿಕ ವೈದ್ಯರು ನಾವು ಸೇವಿಸುವ ಹವೆಯಿಂದ, ಆಹಾರದಿಂದ, ನೀರಿನಿಂದ ರೋಗಾಣು ಹರಡುತ್ತವೆಂದು ಸದಾಕಾಲ ಹೇಳುತ್ತಾರೆ. ಅಂತೆಯೇ ಈ ಮಾಂಸ ರೋಗಾಣುಗಳ ತವರು ಮನೆಯಾಗಿದೆ. ಒಂದು ಮಾಂಸದ ತುಕಡಿಯಲ್ಲಿ 3 ಕೋಟಿ ರೋಗಾಣುಗಳಿರುತ್ತವೆ. ಜೊತೆಗೆ ಸ್ವತಃ ಸತ್ತ ಪ್ರಾಣಿಯ ಮಾಂಸದಿಂದ ಅದು ಹೇಗೆ ನಮಗೆ ಜೀವ ಚೈತನ್ಯಕ್ಕೆ ಶಕ್ತಿ ಬರುತ್ತದೆ? ಜೀವಸತ್ವಗಳಿಲ್ಲದ, ನಾರಿನಂಶವಿಲ್ಲದ ಮೃತ ಮಾಂಸ ಸೇವನೆಯಿಂದ ಪಚನತಂತ್ರದ ಮೇಲೆ ಬಹಳ ಭಾರ ಬೀಳುವುದರ ಜೊತೆಗೆ ಕೊಲೆಸ್ಟ್ರಾಲ್ ಹೆಚ್ಚುತ್ತದೆ. ತದನಂತರ ಕ್ಯಾನ್ಸರ್ದಂತಹ ರೋಗಗಳ ಹರಡುವಿಕೆಗೆ ನಮ್ಮ ದೇಹದಲ್ಲಿ ಅವಕಾಶ ಕಲ್ಪಿಸಿದಂತಾಗುತ್ತದೆ. ಅಮೇರಿಕಾದಂತಹ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿಯೂ ಸಹ ಈ ಮಾಂಸಾಹಾರ ಸೇವನೆ ಕಡಿಮೆಯಾಗುತ್ತಿದ್ದು ಜೀವನಕ್ಕೆ ಅಮೃತ ನೀಡುವ ಸಸ್ಯಾಹಾರದತ್ತ ಒಲವು ತೋರುತ್ತಿದ್ದಾರೆ. ಸಸ್ಯಾಹಾರ ಸಂಘಟನೆಗಳು ಅಲ್ಲಲ್ಲಿ ನಿರ್ಮಾಣವಾಗುತ್ತಿವೆ. ಮಾಂಸಾಹಾರದಲ್ಲಿ ದೊರೆಯುವ ಪ್ರೋಟೀನ್ಗಿಂತ 10 ಪಟ್ಟು ಪ್ರೋಟೀನ್ಗಳು ಹಾಲು, ಮೊಸರು, ಬೇಳೆ, ಸೋಯಾಬೀನ್, ಶೇಂಗಾ, ಬಾದಾಮಿ, ತೆಂಗು ಇತ್ಯಾದಿಗಳಲ್ಲಿ ದೊರೆಯುತ್ತಿರುವಾಗ ಮಾಂಸಾಹಾರ ನಮಗೇಕೆ ಬೇಕು? ವಿನಾಶಕಾರಿ ಭೋಜನ.
ಯಾವ ಆಹಾರ ಪದಾರ್ಥ ಶರೀರದ ಮೇಲೆ, ಶರೀರದ ಚಟುವಟಿಕೆಗಳಿಗೆ ಹಾನಿ ಉಂಟು ಮಾಡುತ್ತದೆಯೋ ಅದು ವಿನಾಶಕಾರಿ ಭೋಜನ. ಉದಾ ಚಹಾ, ಕಾಫಿ, ಕೋಲಾ, ಪಾನ್ ಮಸಾಲ, ಜರ್ದಾ, ಬೀಡಿ, ತಂಬಾಕ್, ಗಾಂಜಾ, ಚರಸ್ ಇತ್ಯಾದಿ ಇವುಗಳಲ್ಲೆಲ್ಲ ಹೆಚ್ಚು ಕಡಿಮೆ ವಿನಾಶಕಾರಿ ಗುಣಗಳಿವೆ. ಆರೋಗ್ಯದ ಶತ್ರುಗಳೆಂದರೆ ಇವೇ ಆಗಿವೆ. ಇವನ್ನು ಎಂದಿಗೂ ಸೇವಿಸಬಾರದು, ಸೇವಿಸಲೂ ಬಿಡಬಾರದು. ಈಗಾಗಲೇ ಈ ಚಟಗಳ ದಾಸರಾಗಿದ್ದರೆ ಮಹಂತ ಜೋಳಿಗೆಗೆ ಅಥವಾ ಶ್ರೀಗಳಲ್ಲಿ ಬಂದು ಅವತರನ್ನೆಲ್ಲ ಬಿಟ್ಟು ಬಿಡಬೇಕು. ಅಮೃತ ಭೋಜನ, ಪ್ರಾಕೃತಿಕ ಭೋಜನದ ಮಹತ್ವವನ್ನು ತಿಳಿದುಕೊಂಡು ಈ ಪ್ರಾಕೃತಿಕ ಭೋಜನದಿಂದ ದೇಹದ ಎಲ್ಲ ವಿಕಾರಗಳು ದೂರವಾಗುವುದಲ್ಲದೆ ಉತ್ತಮ ಆರೋಗ್ಯ ಪಡೆಯಲು ಸಹಾಯವಾಗುತ್ತದೆ. ಇದರಲ್ಲಿನ ಕೆಲ ವಿಷ ಪದಾರ್ಥಗಳ ಕುರಿತು ವೈಜ್ಞಾನಿಕ ಸಂಶೋಧನೆಗಳನ್ನು ಈ ಕೆಳಗೆ ನೋಡೋಣ. ಕೋಕೋ-ಕೋಲಾ. ಇಂದು ಪೇಟೆಯಲ್ಲಿ ಮಾರಾಟವಾಗುವ ಎಲ್ಲ ಥರದ ತಂಪು ಪಾನೀಯಗಳಲ್ಲಿ ಕೆಫೀನ್ ಎಂಬ ವಿಷ ಪದಾರ್ಥವಿದೆ. ಇದನ್ನು ಕೀಟನಾಶಕವಾಗಿ ಬಳಸುತ್ತಾರೆ. ಡಾಕ್ಟರ್ ಬ್ಲಾಲಾಕ್ನು ಹೇಳುವಂತೆ ನಿಮ್ಮ ಮಕ್ಕಳು ನಿಸ್ತೇಜವಾಗದಿರಲಿ ಹಾಗೂ ಪೂರ್ಣ ನಿದ್ದೆ ಮಾಡಲೆಂಬ ಇಚ್ಛೆ ಇದ್ದರೆ ಕೋಲಾ, ಚಹಾ, ಕಾಫಿ ಇತ್ಯಾದಿ ಮಾದಕ ಪದಾರ್ಥಗಳನ್ನು ಎಂದಿಗೂ ಕೊಡಬೇಡಿ ಎಂದು. ಅದೇ ಕೋಲಾದ ಸ್ಥಾನದಲ್ಲಿ ನೀವು ಮತ್ತು ನಿಮ್ಮ ಮಕ್ಕಳು ಎಳನೀರು, ತಾಜಾ ಹಣ್ಣುಗಳ ರಸ, ಹಾಲು, ಮಜ್ಜಿಗೆ ಸೇವಿಸಿದರೆ ದೇಹಾರೋಗ್ಯ ಉತ್ತಮವಾಗುತ್ತದೆ. ಚಹಾ. ಬಹುಶಃ ಈ ಚಹಾವಿಲ್ಲದೆ ನಮ್ಮ ಬಹುಪಾಲದ ಆಯುಷ್ಯದ ದಿನಗಳು ಪ್ರಾರಂಭವೇ ಆಗುವುದಿಲ್ಲವೇನೋ. ಆದರೆ ಚಹಾದಲ್ಲಿನ ಟೆನಿನ್, ಕೆಫಿನ್ ಜೊತೆಗೆ 15% ಟೆನಿನ್ ಎಂಬ ವಿಷ ಇದ್ದು ಇದು ಆಮಾಶಯದ ಮೇಲೆ ಘಾತಕ ಪ್ರಭಾವ ಉಂಟು ಮಾಡುವುದಲ್ಲದೆ ಇದರಿಂದ ಉತ್ಪನ್ನ ಆಗುವ ಯೂರಿಕ್ ಆ್ಯಸಿಡ್ ಹೊರಹೋಗದಿದ್ದರೆ ಎಲ್ಲ ರಕ್ತನಾಳಗಳು, ಧಮನಿಗಳು, ಹೃದಯ ಹಾಗೂ ಯಕೃತ್ತುಗಳು ರೋಗಕ್ಕೀಡಾಗುತ್ತವೆ. ಮಕ್ಕಳ ವಿಕಾಸ ಕೂಡ ಕ್ಷೀಣಿಸುತ್ತದೆ. ಅದರಲ್ಲಿಯೂ ಒಂದು ದಿನದಲ್ಲಿ 3-4 ಕಪ್ಪಿಗಿಂತ ಹೆಚ್ಚು ಚಹಾ ಕುಡಿಯುವವರಲ್ಲಿ ಹಸಿವೆ ಕಡಿಮೆಯಾಗುವುದು. ಮಂದಾಗ್ನಿ, ಹೃದಯದ ಬಡಿತ, ತಲೆನೋವು, ಸ್ನಾಯು ದೌರ್ಬಲ್ಯ, ಹಿಸ್ಟೀರಿಯಾ, ಮಲಬದ್ಧತೆ, ರಕ್ತದೊತ್ತಡ ಹಾಗೂ ಆಮಾಶಯದ ಅಲ್ಸರ್ದಂಥ ಭಯಂಕರ ರೋಗಗಳಾಗುತ್ತವೆ. ಕಾಫಿ. ಚಹಾ ಸೇವನೆಯಂತೆ ಇದು ಕೂಡ ಆರೋಗ್ಯಕ್ಕೆ ಹಾನಿಕರವಾಗಿದೆ. ಹೃದಯದ ಗತಿ ಕಡಿಮೆಗೊಳಿಸುವ, ರಕ್ತದೊತ್ತಡ ಹೆಚ್ಚಿಸುವ ಕೆಫಿನ್ ವಿಷ ಪದಾರ್ಥಗಳಿಂದ ರಕ್ತದ ಹೆಮೋಗ್ಲೋಬಿನ್ ನಷ್ಟವಾಗುತ್ತದೆ. ಇದರಿಂದ ಕಾಮಾಲೆ, ಎನೀಮಿಯಾ, ಸ್ನಾಯು ಸೆಳೆತ, ಮಸ್ತಿಷ್ಕದಲ್ಲಿ ಉತ್ತೇಜನ, ಅನಿದ್ರೆಯ ಅನುಭವವಾಗುತ್ತದಲ್ಲದೆ ಹೃದಯ ಸಂಬಂಧಿ ರೋಗವನ್ನುಂಟು ಮಾಡುತ್ತದೆ. ಇನ್ನು ಮದ್ಯ ಅಥವಾ ಸರಾಯಿ. ದೇಶಿ ಆಗಿರಲಿ ವಿದೇಶಿ ಆಗಿರಲಿ ಸಾಮಾನ್ಯ ಮತ್ತು ಉತ್ತಮವೆಂದು ಕರೆಯುವ ಮದ್ಯದಲ್ಲಿ ಯಾವುದೇ ಪೋಷಕಾಂಶಗಳಂತೂ ಇಲ್ಲವೇ ಇಲ್ಲ. ಅತಿಯಾದ ವಿಷಯಕಾರಿ ರಾಸಾಯನಿಕಗಳು ಇದರಲ್ಲಿ ಅಡಕವಾಗಿದ್ದು, ಗಾಂಧೀಜಿಯವರು ಹೇಳಿದಂತೆ ಮದ್ಯ ಶರೀರ ಹಾಗೂ ಆತ್ಮಗಳೆರಡರ ವಿನಾಶವನ್ನುಂಟು ಮಾಡುತ್ತದೆ. ಎಲ್ಲ ಅನರ್ಥಗಳ ಮೂಲ ಈ ಮದ್ಯವೆಂದರೆ ತಪ್ಪಾಗದು. ಮದ್ಯ ಸೇವನೆಯಿಂದ ದೇಹ ರೋಗಗಳ ಗೂಡಾಗಿ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳೆಲ್ಲವೂ ಹಾನಿಗೊಳಗಾಗುತ್ತವೆ. ಮದ್ಯದ ಇನ್ನೊಂದು ರೂಪವೇ ಸರ್ವನಾಶಕ್ಕೆ ದಾರಿ. ಅಂದರೆ ಶರೀರದೊಂದಿಗೆ ಬುದ್ಧಿ, ಮನಸ್ಸು, ಆತ್ಮಗಳೆಲ್ಲವೂ ನಾಶವಾಗಿ ಲಕ್ಷಾವಧಿ ಕುಟುಂಬಗಳು ಬೀದಿ ಪಾಲಾದದ್ದಿದೆ. ಇದೊಂದು ಸಾಮಾಜಿಕ ಯುವರ್ ಸಾಲಿಡ್ಸ್ ಆ್ಯಂಡ್ ಈಟ್ ಯುವರ್ ಲಿಕ್ವಿಡ್ಸ್. ಅಂದರೆ ಘನ ಆಹಾರವನ್ನು ಕುಡಿಯಬೇಕು, ದ್ರವ ಆಹಾರವನ್ನು ತಿನ್ನಬೇಕು. ದ್ರವ ಪದಾರ್ಥಗಳನ್ನು ಬೇಗನೆ ಕುಡಿಯುವುದರಿಂದ ಅದು ಬಾಯಲ್ಲಿನ ಲಾಲಾರಸದ ಸಂಪರ್ಕ ಪಡೆಯದೆ ನೇರವಾಗಿ ಹೊಟ್ಟೆ ಸೇರುವುದರಿಂದ ಪೂರ್ಣ ಪ್ರಮಾಣದಲ್ಲಿ ಪಚನವಾಗದು. ಜರ್ಮನಿಯಲ್ಲಿ ಚಿವ್ ಆ್ಯಂಡ್ ಕ್ಯೂರ್ ಹಾಸ್ಪಿಟಲ್, ನುರಿಸಿ ತಿಂದ ರೋಗಗಳನ್ನು ಗುಣ ಮಾಡುವಂಥ ಕೆಲವು ಆಸ್ಪತ್ರೆನೇ ಅದಾವೆ. ಅದಕ್ಕಾಗಿ ಚಿವ್ವಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ನಾವು ಆಹಾರದ ಬಗ್ಗೆ, ಪ್ರಕೃತಿ ಜೀವನದ ಬಗ್ಗೆ, ಶುದ್ಧ ಆಹಾರದ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳಿ, ಒಂದು ವೇಳೆ ನಾವು ಚಿಂತೆ, ಕ್ರೋಧ, ಭಯ, ಶೋಕದಂತಹ
ಇತ್ಯಾದಿ ಮಾನಸಿಕ ಉದ್ವೇಗಾವಸ್ಥೆಯಲ್ಲಿ ಇದ್ದರೆ, ಕೆಲಸದ ಒತ್ತಡದಿಂದ ಅವಸರದಲ್ಲಿದ್ದರೆ ಆಗ ಊಟ ಮಾಡೋದಿರುವುದೇ ಉತ್ತಮ. ಏಕೆಂದರೆ ಇಂಥ ಸ್ಥಿತಿಯಲ್ಲಿ ಸೇವಿಸಿದ ಆಹಾರ ಸರಿಯಾಗಿ ಪಚನವಾಗದೆ ಶರೀರದಲ್ಲಿ ವಿಷವಾಗಿ ಪರಿವರ್ತನವಾಗುತ್ತದೆ. ಕಾರಣ ಶಾಂತಿಯಿಂದ ಸಾವಕಾಶವಾಗಿ ಪ್ರಸನ್ನಚಿತ್ತರಾಗಿ ಊಟ ಮಾಡಬೇಕು. ದಿನದಲ್ಲಿ 2 ಸಲ ಹಿತಮಿತವಾಗಿ ಊಟ ಮಾಡಬೇಕು. ಊಟದಲ್ಲಿ ಹೆಚ್ಚಾಗಿ ಸಂಪೂರ್ಣ ಸಜೀವ ಅಮೃತ ಭೋಜನ ಮಾಡಬೇಕು. ಅತಿ ಭೋಜನಂ ರೋಗ ಮೂಲಂ ಎಂಬಂತೆ ಊಟ ಕಡಿಮೆ ಮಾಡಬೇಕು. ಒಪ್ಪತ್ತು ಉಂಡವ ಯೋಗಿ, 2 ಒಪ್ಪತ್ತು ಉಂಡವ ಭೋಗಿ, 3 ಹೊತ್ತು ಉಂಡವ ರೋಗಿ, 4 ಹೊತ್ತು ಉಂಡವನನ್ನು ಹೊತ್ತುಕೊಂಡು ಹೋಗಿ ಎಂಬ ಮಾತು ತುಂಬ ಪ್ರಸ್ತುತವಾದುದಾಗಿದೆ. ಹಾಗೆ ಊಟದಲ್ಲಿ ಮಸಾಲೆ, ಖಾರ, ಉಪ್ಪಿನ ಅಧಿಕ ಉಪಯೋಗ ಸಲ್ಲದು. ಬಿಳಿ ಸಕ್ಕರೆ, ಮೈದಾ, ವನಸ್ಪತಿ ತುಪ್ಪಗಳ ಪ್ರಯೋಗ ಮಾಡಬಾರದು. ಇದರಿಂದ ಆರೋಗ್ಯ ಕ್ಷೀಣಿಸುತ್ತದೆ. ರಾತ್ರಿಯ ಊಟವನ್ನು 7-8ರೊಳಗೆ ಮಾಡುವುದು ಒಳಿತು. ಪ್ರತಿ ಊಟವೂ ಅರ್ಧ ಹೊಟ್ಟೆಗೆ ಸೀಮಿತವಾಗಿರಲಿ. ಕಾಲು ಭಾಗ ನೀರಿಗೆ, ಇನ್ನೊಂದು ಕಾಲು ಭಾಗ ವಾಯು ಸಂಚಾರಕ್ಕೆ. ಒಂದು ವೇಳೆ ನಾವು ರೋಗಿಯಾದರೆ ನಮ್ಮ ಭೋಜನ 100% ಕ್ಷಾರೀಯ ಭೋಜನವಾಗಿರಬೇಕು. ಇದರಿಂದ ಶರೀರದಲ್ಲಿ ಹೆಚ್ಚಾದ ಆಮ್ಲೀಯತೆ ಸಮಾಪ್ತವಾಗುತ್ತದೆ. ಅಲ್ಕಲೈನ್ ಭೋಜನ ರಕ್ತದ ಆಮ್ಲೀಯತೆಯನ್ನು ನ್ಯೂಟ್ರಲೈಸ್ ಮಾಡುವುದರೊಂದಿಗೆ ನಾವು ಸಂಪೂರ್ಣ ಆರೋಗ್ಯವಂತರಾಗುತ್ತೇವೆ. ಎಲ್ಲ ಹಣ್ಣು ತರಕಾರಿಗಳಲ್ಲಿ ಅವಶ್ಯಕ ಜೀವಸತ್ವಗಳ ಜೊತೆಗೆ ನಾರಿನಾಂಶ ಸಹ ಇರುವುದರಿಂದ ಮಲ ಸ್ವಚ್ಛವಾಗಲು ಸಹಾಯವಾಗುತ್ತದೆ. ಶರೀರದ ಎಲ್ಲ ಕೊರತೆಗಳನ್ನು ನೀಗಿಸಿ ರಕ್ತವನ್ನು ಕ್ಷಾರೀಯ ಮಾಡುವ ಗುಣದ ಜೊತೆಗೆ ಶರೀರವನ್ನು ಸ್ವಚ್ಛ ಮಾಡುವ ಗುಣ ಇವುಗಳಿಗಿರುತ್ತವೆ. ಎಲ್ಲ ತಾಜಾ ಹಣ್ಣು ತರಕಾರಿಗಳಲ್ಲಿ ಸಜೀವ ಜಲದ ಭಂಡಾರವಿದ್ದು, ಇದರಿಂದ ಶರೀರದ ಪ್ರತಿಯೊಂದು ಅಂಗಗಳ ಶೋಧನೆ ಸಹಜವಾಗಿ ಆಗುತ್ತದೆ. ಕಾರಣ ಆರೋಗ್ಯ ಅನಾರೋಗ್ಯದ ಎಲ್ಲ ಸಂದರ್ಭಗಳಲ್ಲಿ ಹಣ್ಣು, ರಸ, ಸೂಪ ಸೇವಿಸುವುದರೊಂದಿಗೆ ಆಯಾ ಋತುವಿನಲ್ಲಿ ಪ್ರಕೃತಿವರವಾಗಿ ಕೊಡುವ ಹಣ್ಣು, ಹಂಪಲು, ಗಡ್ಡೆ, ಗೆಣಸು, ಕಂದ, ಮೂಲಗಳನ್ನು ಪ್ರಕೃತಿ ದತ್ತವಾಗಿಯೇ ನಾವು ಸೇವಿಸುವ ಮೂಲಕ ದೀರ್ಘಾಯುಗಳಾಗಬೇಕು. 8ನೇ ತತ್ವ ವ್ಯಾಯಾಮ ಅಥವಾ ಯೋಗ ತತ್ವ. ಈ ಶರೀರವನ್ನು ಮುನ್ನಡೆಸಲು ಆಹಾರವು ಎಷ್ಟು ಅವಶ್ಯವೋ ಆಸನ ಮೊದಲಾದ ವ್ಯಾಯಾಮವೂ ಅಷ್ಟೇ ಅವಶ್ಯಕ. ವ್ಯಾಯಾಮವಿಲ್ಲದೆ ಶರೀರವು ಅನಾರೋಗ್ಯಕರವೂ ಓಜೋಹೀನವೂ ಕಾಂತಿರಹಿತವೂ ಆಗಿಬಿಡುತ್ತದೆ. ನಿಯಮಿತ ರೂಪದಿಂದ ವ್ಯಾಯಾಮ ಮಾಡುವುದರಿಂದ ದುರ್ಬಲ, ರೋಗಿ, ಕುರೂಪ ವ್ಯಕ್ತಿಯೂ ಸಹ ಬಲಿಷ್ಠ, ಸ್ವಚ್ಛ ಹಾಗೂ ಸುಂದರನಾಗುತ್ತಾನೆ. ಹೃದಯ ರೋಗ, ಮಧುಮೇಹ, ಬೊಜ್ಜು, ವಾತರೋಗ, ಮೂಲವ್ಯಾಧಿ, ಗ್ಯಾಸ, ರಕ್ತದ ಒತ್ತಡ, ಮಾನಸಿಕ ವ್ಯಾಕುಲತೆ ಇತ್ಯಾದಿಗಳ ಮುಖ್ಯ ಕಾರಣ ಶಾರೀರಿಕ ಶ್ರಮದ ಅಭಾವ. ದಿನನಿತ್ಯವೂ ಯೋಗಾಭ್ಯಾಸ ಮಾಡಿದ್ದಾದರೆ ಈ ರೋಗಗಳೆಂದಿಗೂ ಉಂಟಾಗುವುದಿಲ್ಲ. ವ್ಯಾಯಾಮದಲ್ಲಿ ಅನೇಕ ಪ್ರಕಾರಗಳಿದ್ದು ಅವೆಲ್ಲದರಲ್ಲಿ ಆಸನ ಪ್ರಾಣಾಯಾಮಗಳು ಸರ್ವೋತ್ತಮ. ಆಸನ ಪ್ರಾಣಾಯಾಮಗಳಲ್ಲಿ ಪೂರ್ಣ ವ್ಯಾಯಾಮವಾಗಿ ಆರೋಗ್ಯ ಲಾಭವಾಗುತ್ತದೆ. ಯಾವುದೇ ಬಗೆಯ ಹಾನಿ ಇಲ್ಲದೆ ಶರೀರದೊಂದಿಗೆ ಮನಸ್ಸಿನ ಏಕಾಗ್ರತೆ, ಶಾಂತಿಗಳು ವೃದ್ಧಿ ಹೊಂದುತ್ತವೆ. ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಮಾತಿದ್ದರೂ ಬರೀ ಊಟವನ್ನು ಚೆನ್ನಾಗಿ ಮಾಡಿದರೆ ಮಾತ್ರ ಈ ಶರೀರ ರೋಗಮುಕ್ತವಾಗಲಾರದು. ಅದಕ್ಕೆ ವ್ಯಾಯಾಮ ಕೂಡ ಅತ್ಯವಶ್ಯಕ. ಒಳ್ಳೆಯ ಪೌಷ್ಟಿಕ ಆಹಾರ, ಹಾಲು, ಹಣ್ಣು ಸೇವಿಸಿದ ನಂತರ ಅದನ್ನು ವ್ಯವಸ್ಥಿತವಾಗಿ ಜೀರ್ಣಗೊಳಿಸಿಕೊಳ್ಳುವ ತನ್ಮೂಲಕ ಶಕ್ತಿಗತ ಮಾಡುವ ಶಕ್ತಿ ಚೈತನ್ಯ ಬರಬೇಕಾದರೆ ದೇಹಕ್ಕೆ ವ್ಯಾಯಾಮ ಅಂದರೆ ಯೋಗಾಭ್ಯಾಸ ಅತ್ಯಗತ್ಯವಿದೆ. ನದಿಗಳು ಹರಿಯುತ್ತವೆ, ಗಾಳಿ ಬೀಸುತ್ತದೆ, ಸಾಗರ ಉಕ್ಕೇರುತ್ತದೆ. ಅಷ್ಟೇ ಏಕೆ, ಈ ಭೂಮಿ ಕೂಡ ಚಲಿಸುತ್ತದೆ. ಹೀಗೆ ಸಮಗ್ರ ಸೃಷ್ಟಿಯೇ ಗತಿಶೀಲವಾಗಿದೆ, ಋತ್ ಅಂತಾರೆ. ಅದರಂತೆ ನಮ್ಮ ಜೀವನ ಕೂಡ ಗತಿಶೀಲವಾಗಬೇಕು, ಅಂದರೆ ಕ್ರಿಯೇಟಿವ್. ಎಲ್ಲಿಯವರೆಗೆ ನೀರು ಹರಿಯುತ್ತಿರುತ್ತದೆಯೋ ಅಲ್ಲಿಯವರೆಗೆ ಅದು ಶುದ್ಧ, ಸ್ವಚ್ಛ. ಅದೇ ನಿಂತ ನೀರು ಕೊಳೆಯುತ್ತದೆ. ಅಂತೆಯೇ ನಮ್ಮ ಶರೀರ ಕೂಡ ರಕ್ತದ ಪ್ರವಾಹ ಅವಿರತವಾಗಿ ದೇಹದಲ್ಲಿ ಜೀವ ಚೈತನ್ಯ ತುಂಬುತ್ತಿರುತ್ತದೆ.
ಎಂದಿಗೆ ಹೃದಯದ ಗತಿ ನಿಂತುತೋ ಅಂದೇ ನಮಗೆ ಮೃತ್ಯು ಕಾರಣ. ಒಂದು ಅಣುವಿನೊಳಗೆ ಎಲೆಕ್ಟ್ರಾನ್ ಪ್ರೋಟಾನ್ಗಳು ಅವಿರತವಾಗಿ ಚಲಿಸುತ್ತಿರುವಂತೆ ಈ ದೇಹದ ಪ್ರತಿಯೊಂದು ಅಂಗಾಂಗಗಳು ಒಳ್ಳೆಯ ರೀತಿಯಿಂದ ಕಾರ್ಯವೆಸಗಲು ವ್ಯಾಯಾಮ, ಯೋಗಾಭ್ಯಾಸ, ಪ್ರಾಣಾಯಾಮ ಅತ್ಯಗತ್ಯವಲ್ಲವೇ? ನಮ್ಮ ಜೀವನಕ್ಕೆ ಚಲನಶೀಲತೆಯನ್ನು ಕಲ್ಪಿಸಲು ಹಾಗೂ ಶರೀರದ ವಿಭಿನ್ನ ಅಂಗಗಳು, ಮಾಂಸಖಂಡಗಳು, ಸಿರೆಗಳು, ಧಮನಿಗಳು, ಕೀಲುಗಳು, ಚರ್ಮ ಇತ್ಯಾದಿಗಳನ್ನು ಸ್ವಸ್ಥ ಸಕ್ರಿಯವಾಗಿಡಲು ವ್ಯಾಯಾಮ, ಯೋಗಾಭ್ಯಾಸ, ಪ್ರಾಣಾಯಾಮ, ಆಟೋಟಗಳು, ಈಜುವುದು ಇತ್ಯಾದಿ ನಮ್ಮ ಶಕ್ತಿಯ ಅನುಸಾರ ವಯೋಮಾನಕ್ಕನುಸಾರವಾಗಿ ಅವಶ್ಯವಾಗಿ ಮಾಡಬೇಕು. ಮೊದಲು ವಿಹಾರದಿಂದ ಪ್ರಾರಂಭಿಸಿ ಕೇವಲ 10 ನಿಮಿಷದಿಂದ ವ್ಯಾಯಾಮ ಇಲ್ಲವೇ ಯೋಗಾಭ್ಯಾಸ ರೂಢಿಸಿಕೊಳ್ಳಬೇಕು. ಪ್ರತಿದಿನ ನಿಯಮಪೂರ್ವಕವಾಗಿ ವ್ಯಾಯಾಮ ಮಾಡಬೇಕು. ಊಟ, ವಿಹಾರ, ವ್ಯಾಯಾಮ ಇಲ್ಲವೇ ಯೋಗಾಸನ ನಿಯಮಿತವಾಗಿ ಸಮ ಪ್ರಮಾಣದಲ್ಲಿರುವಂತೆ ನೋಡಿಕೊಳ್ಳಬೇಕು. ಕಡಿಮೆ ಶ್ರಮವುಳ್ಳವರಿಗೆ ಕಡಿಮೆ ಊಟ, ಹೆಚ್ಚು ಶ್ರಮವುಳ್ಳಗೆ ಹೆಚ್ಚು ಊಟ ಸೇವಿಸುವಂತೆ ಸಾಮಾನ್ಯವಾಗಿ ಎಲ್ಲರಿಗೂ 1 ಗಂಟೆ ಪ್ರಕೃತಿಯ ಮಡಿಲಿಗೆ ಹೋಗಿ ವಿಹಾರ ಮಾಡಿ ಲಘು ವ್ಯಾಯಾಮ, ಯೋಗಾಸನ, ಪ್ರಾಣಾಯಾಮ ಮಾಡಬೇಕು. ಹೀಗೆ ಮಾಡುವುದರಿಂದ ಸೂರ್ಯ ಸ್ನಾನ, ವಾಯುಸ್ನಾನ ಒಂದೇ ಕಾಲಕ್ಕೆ ಆಗುವುದರಿಂದ ನಮ್ಮ ಶರೀರದಲ್ಲಿ ಜೀವ ಚೈತನ್ಯ ತುಂಬಿಕೊಳ್ಳುತ್ತದೆ.